ರಾಮಚಾರಿ ಸೀರಿಯಲ್. ರಾಮಚಾರಿಯನ್ನು ಪ್ರೇಮಚಾರಿ ಮಾಡಲು ಹೊರಟ ಚಾರು ವೈಶಾಖ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ದಾಳೆ. ಆಗ ಜಾನಕಿ ಹೇಳಿದ್ದಾಳೆ, ಮೊದಲ 3 ತಿಂಗಳು ತುಂಬ ಸೂಕ್ಷ್ಮ. ಆಗ ನೀನು ಏನೆಲ್ಲ ಭಾವನೆಗಳನ್ನು ಹೊಂದಿದ್ದೀಯೋ ಅದು ಮಕ್ಕಳಲ್ಲಿಯೂ ಬರುತ್ತದೆ ಎಂದು ಹೇಳಿದ್ದಾಳೆ. ಅಂದರೆ ನೀನು ಈಗ ದೇವಸ್ಥಾನಕ್ಕೆ ಹೋಗುವುದು, ಉತ್ತಮ ವಿಚಾರಗಳನ್ನು ಮಾಡುವುದು, ಈ ರೀತಿ ಮಾಡಬೇಕು ಎಂದು ಹೇಳಿದ್ದಾಳೆ. ಈ ರೀತಿ ಮಾಡುವುದರಿಂದ ಮಗು ತುಂಬ ಚುರುಕಾಗುತ್ತದೆ ಎಂದು ಹೇಳಿದ್ದಾಳೆ. ನೀನು ಸಮಯ ಸಿಕ್ಕಾಗೆಲ್ಲ ದೇವರ ನಾಮ ಹಾಗೂ ಭಗವದ್ಗೀತೆ ಓದುವುದನ್ನು ರೂಢಿ ಮಾಡಿಕೊ ಎಂದು ಹೇಳಿದ್ದಾರೆ. ಈ ರೀತಿ ರೂಢಿ ಮಾಡಿಕೊಂಡರೆ ಮಗು ಹುಟ್ಟುವಾಗಲೇ ಸಂಸ್ಕಾರದಿಂದ ಹುಟ್ಟುತ್ತದೆ. ಆಗ ನಮ್ಮ ಮನೆಗೂ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾಳೆ. ಹಾಗೆ ದೇವಸ್ಥಾನಕ್ಕೆ ಹೋದಾಗ ಹೆಚ್ಚು ಮೆಟ್ಟಿಲು ಹತ್ತಬೇಡ ಎಂದು ಹೇಳಿರುತ್ತಾಳೆ. ಹೆಚ್ಚು ಮೆಟ್ಟಿಲನ್ನು ಹತ್ತಿ ಇಳಿದು ಮಾಡುವಾಗ ಜೋಪಾನ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ವೈಶಾಖ, ಆಯಿತು ಅತ್ತೆ, ನಾನು ನಿಧಾನಕ್ಕೆ ಹೋಗಿ ಬರುತ್ತೇನೆ, ನೀವು ಚಿಂತೆ ಮಾಡಬೇಡಿ ಆಯ್ತಾ ಎಂದು ಹೇಳುತ್ತಾಳೆ. ಆಗ ಅವಳು ಓಕೆ ಎಂದು ಹೇಳುತ್ತಾಳೆ. ಆದರೆ ಕಿಟ್ಟಿಗೆ ಇನ್ನೂ ಸಮಾಧಾನ ಮಾತ್ರ ಕಡಿಮೆ ಆಗಿಲ್ಲ. ಅವನು ವೈಶಾಖ ಎಲ್ಲಿಗೆ ಹೋಗುತ್ತಾಳೆ ಎಂದು ನೋಡುತ್ತಿರುತ್ತಾನೆ. ಇವಳು ನಿಜವಾಗಲೂ ದೇವಸ್ಥಾನಕ್ಕೆ ಹೋಗುತ್ತಾಳಾ ಎಂದು ಅವನಿಗೆ ಅನುಮಾನ ಬಂದಿದೆ. ಇನ್ನು ಚಾರು ರಾಮಚಾರಿಗೆ ಸ್ನಾನ ಮಾಡಿಸಲು ಹೋಗಿದ್ದಾಳೆ. ಹಾಗೆ ಅವನಿಗೆ ಸ್ನಾನವನ್ನು ಮಾಡಿಸಿದ್ದಾಳೆ. ಆದರೆ ನಂತರ ಏನಾಗಿದೆ ಎಂದರೆ, ಅವನ ಸ್ನಾನ ಆದ ಮೇಲೂ ಇವಳು ನೀರು ಎರಚಿದ್ದಾಳೆ. ಆದ್ದರಿಂದ ಆತನಿಗೆ ಕೋಪ ಬಂದಿದೆ. ಸ್ನಾನ ಮಾಡಿಸುವ ನೆಪದಲ್ಲಿ ನೀವು ನನಗೆ ತುಂಬ ಕಿರಿಕಿರಿ ಮಾಡಿದಿರಿ, ಈಗ ಮತ್ತೆ ಮೇಲಾಗಿ ಚಿಕ್ಕ ಮಕ್ಕಳ ರೀತಿ ಆಡ್ತಾ ಇದ್ದೀರಾ ಎಂದು ಅವನು ಹೇಳ್ತಾನೆ. ಆಗ ಇವಳು, ನನಗಂತೂ ಚಿಕ್ಕ ಮಕ್ಕಳಿಲ್ಲ, ಹಾಗಾಗಿ ನಾನಾದರೂ ಚಿಕ್ಕ ಮಕ್ಕಳ ಹಾಗೆ ಆಡಬೇಕಾಯ್ತು ಎಂದು ಹೇಳ್ತಾಳೆ. ಅದನ್ನು ಕೇಳಿ ರಾಮಚಾರಿಗೂ ಏನಂದರೂ ಇವಳು ಸರಿ ಹೋಗಲ್ಲ ಎಂದು ಅಂದುಕೊಂಡಿರುತ್ತಾನೆ. ನಂತರ ಚಾರು, ನೀನು ನಾನು ಸ್ನಾನ ಮಾಡುವಾಗಲೂ ಸಹಾಯ ಮಾಡು ಎಂದು ಹೇಳುತ್ತಾಳೆ. ಆಗ ಅದೆಲ್ಲ ಆಗಲ್ಲ, ದೇವರು ನಿನಗೆ 2 ಕೈ ಕೊಟ್ಟಿದ್ದಾನೆ ತಾನೇ, ನೀನು ಅದನ್ನೇ ಉಪಯೋಗಿಸು ಎಂದು ಹೇಳಿದ್ದಾನೆ. ರಾಮಚಾರಿ ಸೋಫಾ ಮೇಲೆ ಕುಳಿತುಕೊಂಡು ಯಾರತ್ರನೂ ಕಾಲ್ ಮಾಡಿ ಮಾತಾಡ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಚಾರು ಅಲ್ಲಿಗೆ ಬರ್ತಾಳೆ. ಬೇಕು ಎಂದು ಅವನನ್ನು ಮುಟ್ಟುತ್ತಾಳೆ. ಆಗ ಅವನಿಗೆ ಪ್ರೀತಿಯಿಂದ ಕೆಲವು ಸಮಯ ಕಳೆಯಬೇಕು ಎಂಬ ಆಸೆ ಇರುತ್ತದೆ. ಅದಕ್ಕಾಗಿ ಅವಳು ಈ ರೀತಿ ಮಾಡ್ತಾಳೆ. ಆದರೆ ರಾಮಚಾರಿ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮುತ್ತು ಕೊಟ್ಟರೂ ರಾಮಚಾರಿಗೆ ಅರ್ಥವೇ ಆಗುತ್ತಿಲ್ಲ. ಗಂಡ ರೊಮ್ಯಾಂಟಿಕ್ ಅಲ್ಲ ಅಂತ ಚಾರು ಗರಂ. ಚಾರುಗೆ ಒಂದೇ ಒಂದು ಚಿಂತೆ, ನನ್ನ ಗಂಡ ಬದಲಾಗೋದು ಯಾವಾಗ, ನಮ್ಮ ಸಂಸಾರ ಶುರುವಾಗುವುದು ಯಾವಾಗ, ನಮಗೂ ಒಂದು ಮಗು ಆಗುವುದು ಯಾವಾಗ ಎಂಬುದೇ ದೊಡ್ಡ ಚಿಂತೆ. ಆದರೆ ಇದೆಲ್ಲವನ್ನು ರಾಮಚಾರಿಗೆ ಅರ್ಥ ಮಾಡಿಸುವುದು ಇದೆಯಲ್ಲ, ಅದೇ ದೊಡ್ಡ ಸವಾಲು. ಇತ್ತೀಚೆಗಷ್ಟೇ ಬೆಟ್ಟದಂಥ ಕಷ್ಟ ಬಂದಿತ್ತು. ಆ ಕಷ್ಟದ ಜೊತೆಗೆ ಮನೆ ಮಗನು ಬಂದಿದ್ದ. ಹೇಗೋ ಶತ್ರುಗಳ ಕಾಟದಿಂದ ಬಚಾವಾಗಿ ರಾಮಚಾರಿ ಮತ್ತು ಕಿಟ್ಟಿ ಇಬ್ಬರು ಉಳಿದಿದ್ದಾರೆ. ಮನೆಗೆ 2ನೇ ಮಗನು ಸಿಕ್ಕಿದ್ದಾನಲ್ಲ ಎಂಬ ಸಂತಸವಿದೆ. ಆ ಶತ್ರುಗಳನ್ನು ಹುಡುಕಬೇಕೆಂಬ ಹಠವೂ ಇದೆ. ಆದರೆ ಇದೆಲ್ಲ ಜಂಜಾಟದ ನಡುವೆಗೆ ಚಾರುವಿಗೆ ಮುದ್ದಾದ ಮಗುವಿನ ತಾಯಿಯಾಗಬೇಕೆಂಬ ಮಹದಾಸೆ ಹೆಚ್ಚಾಗಿದೆ. ಚಾರು ಮೇಲೆ ಸಿಟ್ಟಾದ ರಾಮಚಾರಿ ಇನ್ನೂ ಕೂಡ ಬದಲಾಗಿಲ್ಲ. ಮದುವೆ ಆದರೂ ಬ್ರಹ್ಮಚಾರಿಯಾಗಿ ಉಳಿದುಕೊಂಡಿದ್ದಾನೆ. ಆದರೆ ಚಾರು ಮಾತ್ರ ಸಾಧ್ಯವಾದಷ್ಟು ರಾಮಚಾರಿಯನ್ನು ಕೆಣಕುವುದಕ್ಕೆ ಪ್ರಯತ್ನ ಪಡುತ್ತಲೇ ಇರುತ್ತಾಳೆ. ಈಗಲೂ ರಾಮಚಾರಿ ಫೋನ್ನಲ್ಲಿ ಮಾತನಾಡುತ್ತಾ ಕುಳಿತಿದ್ದರೆ ಚಾರು ಬಂದು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡಿದ್ದಾಳೆ. ಇದು ರಾಮಚಾರಿಗೆ ಕೋಪ ತರಿಸಿದೆ. ಎದ್ದು ಹೋಗುವಾಗ ಚಾರು ಕೈ ಬೀಸಿ ಕರೆಯುತ್ತಾಳೆ. ನೆಪ ಹುಡುಕಿ ಕಿಸ್ ಕೊಟ್ಟ ಚಾರು. ಮೊದಲೇ ರಾಮಚಾರಿಯನ್ನು ತನ್ನ ದಾರಿಗೆ ತರಬೇಕು ಎಂದುಕೊಳ್ಳುತ್ತಿರುವ ಚಾರುಗೆ ಇದೇ ಒಂದು ನೆವ ಸಿಕ್ಕಿದೆ. ಕಣ್ಣಿಗೆ ಹೊಡೆಯದಲ್ಲ ಅಂತ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾಳೆ. ಆಗಲೂ ರಾಮಚಾರಿ ಬೈದಿದ್ದಾನೆ. ಅದಕ್ಕೆ ಹೇಳುವುದು, ಕೂಗಾಟ ಆಡಬೇಡಿ ಅಂತ ಹೇಳಿದ್ದಾನೆ. ಆಯಿತು ಅಂದಲು. ಕಣ್ಣು ಏನಾಗಿದೆ ನೋಡು ಎಂದಾಗ ಕಣ್ಣು ಊದುವುದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಈ ವೇಳೆ ಸುಮ್ಮನೆ ಇರದ ಚಾರು ರಾಮಚಾರಿ ಕೆನ್ನೆಗೊಂದು ಮುಟ್ಟು ಕೊಟ್ಟಿದ್ದಾಳೆ. ಈ ಮುತ್ತಿನ ಬಳಿಕ ಇನ್ನೇನೋ ಆಗಲಿದೆ ಎಂಬ ನಿರೀಕ್ಷೆ ಇಟ್ಟುಕೊಂಡಿದ್ದಾಳೆ ಚಾರು. ಆದರೆ ಅದೆಲ್ಲವೂ ಉಲ್ಟಾ ಆಗಿದೆ. ರಾಮಚಾರಿ ಜೊತೆಗೆ ಚಾರು ಜಗಳ. ರಾಮಚಾರಿಗೆ ಇದೆಲ್ಲವೂ ಮ್ಯಾಟ್ರೇ ಅಲ್ಲ. ಚಾರು ಕಿಸ್ ಕೊಟ್ಟರೂ ತನಗೇನು ಆಗಲೇ ಇಲ್ಲ ಎಂಬಂತೆ ಕೆನ್ನೆಯನ್ನು ಒರೆಸಿಕೊಂಡು ಮೊಬೈಲ್ ನೋಡುತ್ತಾ ಕೂತಿದ್ದಾನೆ. ಇದನ್ನು ಕಂಡ ಚಾರುಗೆ ಪಿತ್ತ ನೆತ್ತಿಗೇರಿದೆ. ಆದರೆ ರಾಮಚಾರಿ ಚಾರುಳನ್ನು ದೂಷಿಸಿದ್ದಾನೆ. ನೀವೇ ತಾನೇ ಸುಮ್ಮನೆ ಇರದೆ ಒಂದು ತೀಟೆ ಮಾಡಿದ್ದು, ಮುತ್ತು ಕೊಟ್ಟಿದ್ದು ಕೋಪ ಬರಬೇಕಿದ್ದು ನನಗೆ ಎಂದಿದ್ದಾನೆ. ಕಿಸ್ ಕೊಟ್ಟಿದ್ದು ಯಾಕೆ ಎಂಬುದನ್ನು ಆಗ ಚಾರು ವಿಚಾರಣೆ ಕೇಳಿದ್ದಾಳೆ. ಗಂಡ ರೊಮ್ಯಾಂಟಿಕ್ ಅಲ್ಲ, ಹೌದಪ್ಪ ತಪ್ಪು ನಂದೆ. ನೀನು ಸಂಸಾರ ಮಾಡ್ತೀಯ, ನನಗೂ ಒಂದು ಮಗು ಆಗುತ್ತೆ, ಆ ಮಗು ಮನೆ ತುಂಬ ಓಡಾಡುತ್ತೆ ಎಂಬೆಲ್ಲ ಆಸೆ ಇಟ್ಟುಕೊಂಡು ನಿನಗೆ ಮುತ್ತು ಕೊಟ್ಟು ತಪ್ಪಾಯಿತು ಎಂದಿದ್ದಾಳೆ. ಇದೇ ವೇಳೆ ದೇವರಿಗೆ ಮನವಿ ಮಾಡಿದ್ದಾಳೆ. ಇಂಥ ರೊಮ್ಯಾಂಟಿಕ್ ಗಂಡನ ಜೊತೆಗೆ ಹೇಗೆ ಸಂಸಾರ ಮಾಡೋದು ಎಂದು ಕೇಳಿದ್ದಾಳೆ. ಗರ್ಭಿಣಿಯಾಗಿರುವ ವೈಶಾಖ ಹಿತಶತ್ರುವಾಗಿ ವೈಶಾಖ ಕಾಡುತ್ತಿದ್ದಾಳೆ. ಮನೆಯ ಒಳಗೆ ಇದ್ದುಕೊಂಡು ಕೆಟ್ಟವರನ್ನು ಬಯಸುತ್ತಿದ್ದಾಳೆ. ಕಿಟ್ಟಿ ಇನ್ನೇನು ಸತ್ಯ ಹೇಳಬೇಕು ಎನ್ನುವಷ್ಟರಲ್ಲಿ ವೈಶಾಖ ಗರ್ಭಿಣಿ ಎಂಬುದು ಗೊತ್ತಾಗಿದೆ. ಹೀಗೆ ಎಷ್ಟೇ ಕೋಪವಿದ್ದರೂ ಚಾರು ಮಾತ್ರ ಒಳ್ಳೆ ಮನಸ್ಸಿನಿಂದ ವೈಶಾಖಳನ್ನು ಆರೋಗ್ಯವನ್ನು ಕಾಪಾಡುತ್ತಿದ್ದಾಳೆ, ಕಾಳಜಿ ತೋರಿಸುತ್ತಿದ್ದಾಳೆ. ಹೀಗಾಗಿ ತಾನು ಗರ್ಭಿಣಿಯಾಗಬೇಕೆಂಬ ಆಸೆ ಚಾರುವಲ್ಲಿ ಬಂದಿದೆ.
ಗಂಡನ ಮೇಲೆ ಚಾರು ಬೇಸರ. ರಾಮಚಾರಿ ಯಾಕೆ ಬ್ರಹ್ಮಚಾರಿ? ರಾಮಚಾರಿ ಸೋಫಾ ಮೇಲೆ ಕುಳಿತುಕೊಂಡು ಯಾರತ್ರನೋ ಕಾಲ್ ಮಾಡಿ ಮಾತನಾಡ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಚಾರು ಅಲ್ಲಿಗೆ ಬರ್ತಾಳೆ. ಬೇಕು ಎಂದು ಅವಳನ್ನು ಮುಟ್ತಾಳೆ. ಅವಳಿಗೆ ಅವರ ಜೊತೆ ಪ್ರೀತಿಯಿಂದ ಕೇಳುವ ಸಮಯ ಕಳೆಯಬೇಕು ಎಂಬ ಆಸೆ ಇರುತ್ತದೆ. ಅದಕ್ಕೆ ಅವಳು ಈ ರೀತಿ ಮಾಡುತ್ತಾಳೆ. ಆದರೆ ರಾಮಚಾರಿ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀನು ನನಗೋಸ್ಕರ ಸಮಯ ನೀಡುವುದಿಲ್ಲ ಎಂದು ಚಾರು ಹೇಳುತ್ತಾಳೆ. ಅವನು ಕಾಲ್ ಕಟ್ ಮಾಡಿ, ಯಾಕೆ ಮೇಡಮ್ ನನಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಚಾರು, ನಾನು ತೊಂದರೆ ಕೊಡ್ತಾ ಇಲ್ಲ, ಇದು ತೊಂದರೆನೇ ಅಲ್ಲ ಎಂದು ಹೇಳ್ತಾಳೆ. ತೊಂದರೆ ಆಗ್ತಾ ಇರೋದು ನನಗೆ, ನೀವು ಹೇಗೆ ತೊಂದರೆ ಆಗಿಲ್ಲ ಅಂತ ಹೇಳ್ತಿರೋದು ಎಂದು ಕೇಳ್ತಾನೆ. ಆಗ ಅವಳು ಬೇಸರ ಮಾಡಿಕೊಳ್ಳುತ್ತಾಳೆ. ಸಾಕಾಗಿ ಹೋಗಿದೆ ನನಗೆ ಈ ಸಪ್ಪೆ ಸಂಸಾರ. ಮದುವೆ ಆಗಿದೆ, ಆದರೂ ನೀನು ಸಂಸಾರಿ ಅಲ್ಲ. ರಾಮಚಾರಿ ಯಾವತ್ತಿದ್ರು ಬ್ರಹ್ಮಚಾರಿ. ನೋಡು, ಪಕ್ಕದ ಮನೆಯವರನ್ನು ನೋಡಿ ಎಲ್ಲರೂ ಯಾವ ರೀತಿ ಸಂಸಾರ ಮಾಡುತ್ತಾರೆ ಎಂದು ತಿಳಿದುಕೋ ಎಂದು ಹೇಳುತ್ತಾಳೆ. ಆಗ ಅವನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನೀನು ಇದೇ ರೀತಿ ತೊಂದರೆ ಕೊಡ್ತಾ ಇದ್ರೆ ನಾನು ನೀನು ಸುಮ್ಮನೆ ಬಿಡೋದಿಲ್ಲ ಎಂದು ಹೇಳ್ತಾನೆ. ಬಿಡೋದಿಲ್ವ, ಏನು ಮಾಡ್ತೀಯಾ, ಹೊಡಿತೀಯಾ ಎಂದು ಕೇಳ್ತಾಳೆ. ಆಗ ಕೇಳ್ತಾ ಇದ್ದರೆ ಇನ್ನಷ್ಟು ಹತ್ತಿರ ಬರುತ್ತಾರೆ. ಆಗ ಅವರಿಬ್ಬರ ನಡುವೆ ನೂಕಾಟ ನಡೆಯುತ್ತದೆ. ಚಾರುಳನ್ನು ತಳ್ಳಿ ಹಾಕಿ ರಾಮಚಾರಿ ಎದ್ದುಕೊಳ್ಳಲು ಪ್ರಯತ್ನ ಮಾಡ್ತಾನೆ. ನೀವು ಇದೇ ರೀತಿ ತೊಂದರೆ ಕೊಡ್ತಾ ಇದ್ರೆ ನಾನು ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ ಎಂದು ಹೇಳ್ತಾನೆ. ಬಿಡೋದಿಲ್ಲ, ಏನು ಮಾಡ್ತೀಯಾ, ಬೈತೀಯಾ, ಹೊಡಿತೀಯಾ ಎಂದು ಕೇಳ್ತಾನೆ. ಹಾಗೆ ಇರುವಾಗ ರಾಮಚಾರಿ ಕೈ ಚಾರು ಕಣ್ಣಿಗೆ ತಗುತ್ತದೆ. ಅದಕ್ಕೆ ನಾನು ಹೇಗೆ ಇದೇ ರೀತಿ ಹೇಳಿದೆ, ಇದೇ ರೀತಿ ಮಾಡಬಾರದು ಎಂದು ಹೇಳುತ್ತಾನೆ. ಆಗ ಚಾರು ಇನ್ನಷ್ಟು ಬೇಸರ ಮಾಡಿಕೊಳ್ಳುತ್ತಾಳೆ. ಏನು ನೋಡ್ತಾ ಇದೆಯಾ, ಗಾಳಿ ಊದು ಎಂದು ಹೇಳ್ತಾಳೆ. ಆಗ ರಾಮಚಾರಿ ಗಾಳಿ ಊದುತ್ತಾನೆ. ಅವರು ಹತ್ತಿರ ಬಂದಾಗಲೇ ಅವಳು ಒಂದು ಮುತ್ತು ಕೊಡುತ್ತಾಳೆ ರಾಮಚಾರಿಗೆ. ರಾಮಚಾರಿ ಆಗ ಸ್ವಲ್ಪ ಸಮಯ ಸುಮ್ಮನಾಗುತ್ತಾನೆ. ಮತ್ತೆ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಿ ಎಂದು ಕೇಳ್ತಾನೆ. ನನ್ನ ಗಂಡನಿಗೆ ನಾನು ಮುತ್ತು ಕೊಟ್ಟುದು ತಪ್ಪ ಎಂದು ಕೇಳ್ತಾಳೆ. ಆಗ ಅವನ ಮುಖ ಬಳಿ ಉತ್ತರ ಇರುವುದಿಲ್ಲ. ಹೀಗಾಗಿ ಮಾಡಿದರೆ ಪ್ರೀತಿ ಜಾಸ್ತಿ ಆಗುತ್ತದೆ ಅಂತ ನಾನು ನಿಂಗೆ ಹೀಗೆ ಮಾಡಿದೆ ಎಂದು ಹೇಳ್ತಾಳೆ. ಅದೇ ನಂತರ ರೊಮ್ಯಾನ್ಸ್ ಆಗಿದೆ. ನಂತರ ಮಕ್ಕಳಾಗಿ ಅವರು ತುಂಬ ಓಡಾಡ್ತೇವೆ ಅನ್ನೋದು ನನ್ನ ಕನಸು ಎಂದು ಹೇಳ್ತಾ ಇರ್ತಾಳೆ. ರಾಮಚಾರಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದೆ. ಈ ಧಾರಾವಾಹಿಯಲ್ಲಿ ರಾಮಚಾರಿ ಹಾಗೂ ಕಿಟ್ಟಿ ಎಂಬ ಜವಳಿ ಮಕ್ಕಳಿರುತ್ತಾರೆ. ಅವರು ಕುಟುಂಬದಿಂದ ದೂರಾಗಿ ಹೇಗೋ ತಮ್ಮ ಜೀವನ ನಿಭಾಯಿಸುತ್ತಿರುತ್ತಾರೆ ಅನ್ನೋದೇ ಈ ಧಾರಾವಾಹಿಯ ಮುಖ್ಯ ಕಥೆಯಾಗಿದೆ. ಅದರ ಜೊತೆಗೆ ನಾಯಕಿ ಚಾರು ತಮ್ಮ ಕರ್ತವ್ಯವನ್ನು ಹೇಗೆ ನಿಭಾಯಿಸುತ್ತಾರೆ ಎಂಬುದು ಪರಿಸ್ಥಿತಿಯನ್ನು ತಿಳಿಗೊಳಿಸುತ್ತೆ ಎಂಬುದು ಮುಖ್ಯವಾಗಿದೆ. ರಾಮಚಾರಿ ಸೀರಿಯಲ್. ರಾಮಚಾರಿಯನ್ನು ಪ್ರೇಮಚಾರಿ ಮಾಡಲು ಹೊರಟ ಚಾರು ವೈಶಾಖ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ದಾಳೆ. ಆಗ ಜಾನಕಿ ಹೇಳಿದ್ದಾಳೆ, ಮೊದಲ 3 ತಿಂಗಳು ತುಂಬ ಸೂಕ್ಷ್ಮ. ಆಗ ನೀನು ಏನೆಲ್ಲ ಭಾವನೆಗಳನ್ನು ಹೊಂದಿದ್ದೀಯೋ ಅದು ಮಕ್ಕಳಲ್ಲಿಯೂ ಬರುತ್ತದೆ ಎಂದು ಹೇಳಿದ್ದಾಳೆ. ಅಂದರೆ ನೀನು ಈಗ ದೇವಸ್ಥಾನಕ್ಕೆ ಹೋಗುವುದು, ಉತ್ತಮ ವಿಚಾರಗಳನ್ನು ಮಾಡುವುದು, ಈ ರೀತಿ ಮಾಡಬೇಕು ಎಂದು ಹೇಳಿದ್ದಾಳೆ. ಈ ರೀತಿ ಮಾಡುವುದರಿಂದ ಮಗು ತುಂಬ ಚುರುಕಾಗುತ್ತದೆ ಎಂದು ಹೇಳಿದ್ದಾಳೆ. ನೀನು ಸಮಯ ಸಿಕ್ಕಾಗೆಲ್ಲ ದೇವರ ನಾಮ ಹಾಗೂ ಭಗವದ್ಗೀತೆ ಓದುವುದನ್ನು ರೂಢಿ ಮಾಡಿಕೊ ಎಂದು ಹೇಳಿದ್ದಾರೆ. ಈ ರೀತಿ ರೂಢಿ ಮಾಡಿಕೊಂಡರೆ ಮಗು ಹುಟ್ಟುವಾಗಲೇ ಸಂಸ್ಕಾರದಿಂದ ಹುಟ್ಟುತ್ತದೆ. ಆಗ ನಮ್ಮ ಮನೆಗೂ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾಳೆ. ಹಾಗೆ ದೇವಸ್ಥಾನಕ್ಕೆ ಹೋದಾಗ ಹೆಚ್ಚು ಮೆಟ್ಟಿಲು ಹತ್ತಬೇಡ ಎಂದು ಹೇಳಿರುತ್ತಾಳೆ. ಹೆಚ್ಚು ಮೆಟ್ಟಿಲನ್ನು ಹತ್ತಿ ಇಳಿದು ಮಾಡುವಾಗ ಜೋಪಾನ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ವೈಶಾಖ, ಆಯಿತು ಅತ್ತೆ, ನಾನು ನಿಧಾನಕ್ಕೆ ಹೋಗಿ ಬರುತ್ತೇನೆ, ನೀವು ಚಿಂತೆ ಮಾಡಬೇಡಿ ಆಯ್ತಾ ಎಂದು ಹೇಳುತ್ತಾಳೆ. ಆಗ ಅವಳು ಓಕೆ ಎಂದು ಹೇಳುತ್ತಾಳೆ. ಆದರೆ ಕಿಟ್ಟಿಗೆ ಇನ್ನೂ ಸಮಾಧಾನ ಮಾತ್ರ ಕಡಿಮೆ ಆಗಿಲ್ಲ. ಅವನು ವೈಶಾಖ ಎಲ್ಲಿಗೆ ಹೋಗುತ್ತಾಳೆ ಎಂದು ನೋಡುತ್ತಿರುತ್ತಾನೆ. ಇವಳು ನಿಜವಾಗಲೂ ದೇವಸ್ಥಾನಕ್ಕೆ ಹೋಗುತ್ತಾಳಾ ಎಂದು ಅವನಿಗೆ ಅನುಮಾನ ಬಂದಿದೆ. ಇನ್ನು ಚಾರು ರಾಮಚಾರಿಗೆ ಸ್ನಾನ ಮಾಡಿಸಲು ಹೋಗಿದ್ದಾಳೆ. ಹಾಗೆ ಅವನಿಗೆ ಸ್ನಾನವನ್ನು ಮಾಡಿಸಿದ್ದಾಳೆ. ಆದರೆ ನಂತರ ಏನಾಗಿದೆ ಎಂದರೆ ಅವನ ಸ್ನಾನ ಆದ ಮೇಲೂ ಇವಳು ನೀರು ಎರಚಿದ್ದಾಳೆ. ಆದ್ದರಿಂದ ಆತನಿಗೆ ಕೋಪ ಬಂದಿದೆ. ಸ್ನಾನ ಮಾಡಿಸುವ ನೆಪದಲ್ಲಿ ನೀವು ನನಗೆ ತುಂಬ ಕಿರಿಕಿರಿ ಮಾಡಿದಿರಿ, ಈಗ ಮತ್ತೆ ಮೇಲಾಗಿ ಚಿಕ್ಕ ಮಕ್ಕಳ ರೀತಿ ಆಡ್ತಾ ಇದ್ದೀರಾ ಎಂದು ಅವನು ಹೇಳ್ತಾನೆ. ಆಗ ಇವಳು, ನನಗಂತೂ ಚಿಕ್ಕ ಮಕ್ಕಳಿಲ್ಲ, ಹಾಗಾಗಿ ನಾನಾದರೂ ಚಿಕ್ಕ ಮಕ್ಕಳ ಹಾಗೆ ಆಡಬೇಕಾಯ್ತು ಎಂದು ಹೇಳ್ತಾಳೆ. ಅದನ್ನು ಕೇಳಿ ರಾಮಚಾರಿಗೂ ಏನಂದರೂ ಇವಳು ಸರಿ ಹೋಗಲ್ಲ ಎಂದು ಅಂದುಕೊಂಡಿರುತ್ತಾನೆ. ನಂತರ ಚಾರು, ನೀನು ನಾನು ಸ್ನಾನ ಮಾಡುವಾಗಲೂ ಸಹಾಯ ಮಾಡು ಎಂದು ಹೇಳುತ್ತಾಳೆ. ಆಗ ಅದೆಲ್ಲ ಆಗಲ್ಲ, ದೇವರು ನಿನಗೆ 2 ಕೈ ಕೊಟ್ಟಿದ್ದಾನೆ ತಾನೇ, ನೀನು ಅದನ್ನೇ ಉಪಯೋಗಿಸು ಎಂದು ಹೇಳಿದ್ದಾನೆ. ರಾಮಚಾರಿ ಸೋಫಾ ಮೇಲೆ ಕುಳಿತುಕೊಂಡು ಯಾರತ್ರನೂ ಕಾಲ್ ಮಾಡಿ ಮಾತಾಡ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಚಾರು ಅಲ್ಲಿಗೆ ಬರ್ತಾಳೆ. ಬೇಕು ಎಂದು ಅವನನ್ನು ಮುಟ್ಟುತ್ತಾಳೆ. ಆಗ ಅವನಿಗೆ ಪ್ರೀತಿಯಿಂದ ಕೆಲವು ಸಮಯ ಕಳೆಯಬೇಕು ಎಂಬ ಆಸೆ ಇರುತ್ತದೆ. ಅದಕ್ಕಾಗಿ ಅವಳು ಈ ರೀತಿ ಮಾಡ್ತಾಳೆ. ಆದರೆ ರಾಮಚಾರಿ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೊಂದೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.